ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿಖಿಲ್ ಚನ್ನಪಟ್ಟಣ ಎಲೆಕ್ಷನ್ಗೆ 50 ಕೋಟಿ ಕೊಡಬೇಕು, ಇಲ್ಲದಿದ್ರೆ ಬದುಕೋದು ಕಷ್ಟ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಉದ್ಯಮಿ ವಿಜಯ್ ಟಾಟಾ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಕುಮಾರಸ್ವಾಮಿ ಕಿಡಿಕಾರಿದ್ದು ವಿಜಯ್ ಟಾಟಾ ವಿರುದ್ಧವೇ ಜೆಡಿಎಸ್ನ ರಮೇಶ್ ಗೌಡ 100 ಕೋಟಿ ಜೊತೆಗೆ ಜೀವ ಬೆದರಿಕೆ ಆರೋಪವನ್ನ ಮಾಡಿದ್ದಾರೆ. ಇಬ್ಬರ ಕೇಸ್ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿದೆ. ನಿಖಿಲ್ ಎಲೆಕ್ಷನ್ಗೆ 50 ಕೋಟಿ ಡಿಮ್ಯಾಂಡ್ ಆರೋಪ, ಕುಮಾರಸ್ವಾಮಿ ವಿರುದ್ಧ ಬಿತ್ತು ಎಫ್ಐಆರ್. ಕೇಂದ್ರ ಸಚಿವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜೆಡಿಎಸ್ ಸೋಷಿಯಲ್ ಮೀಡಿಯಾ ಘಟಕದ ಉಪಾಧ್ಯಕ್ಷರೂ ಆಗಿರುವ ಉದ್ಯಮಿ ವಿಜಯ್ ಟಾಟಾಗೆ ಜೀವ ಬೆದರಿಕೆ ಆರೋಪದಲ್ಲಿ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ನಿಖಿಲ್ಗೆ ಟಿಕೆಟ್ ಫಿಕ್ಸ್ ಆಗಿದೆ. ಉಪಚುನಾವಣೆ ಪ್ರತಿಷ್ಠೆಯ ವಿಷಯವಾಗಿದೆ. 50 ಕೋಟಿ ಹೊಂದಿಸಿಕೊಡಬೇಕು, ಇಲ್ಲಾಂದ್ರೆ ನಿನ್ನ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ರು ಅಂತ ವಿಜಯ್ ಟಾಟಾ ಆರೋಪಿಸಿದ್ರು. ರಮೇಶ್ ಗೌಡ A1, HDK A2, ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್. ಉದ್ಯಮಿ ವಿಜಯ್ ಟಾಟಾ ದೂರಿನ ಬೆನ್ನಲ್ಲೇ ಎಫ್ಐಆರ್ ದಾಖಲಿಸಿರುವ ಅಮೃತಹಳ್ಳಿ ಠಾಣೆ ಪೊಲೀಸರು ಜೆಡಿಎಸ್ ಮಾಜಿ ಎಂಎಲ್ಸಿ ರಮೇಶ್ ಗೌಡ A1, ಕುಮಾರಸ್ವಾಮಿ A2 ಅಂತ ಉಲ್ಲೇಖಿಸಿದ್ದಾರೆ. BNS 3 ಸಬ್ ಕ್ಲಾಸ್ 5, 308 ಸಬ್ ಕ್ಲಾಸ್ 2 ಅಂದ್ರೆ ಸುಲಿಗೆ, 351 ಸಬ್ ಕ್ಲಾಸ್ 2 ಅಂದ್ರೆ ಜೀವ ಬೆದರಿಕೆ ಸೆಕ್ಷನ್ ಅಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಅಮೃತಹಳ್ಳಿ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ನಲ್ಲಿರುವ ಹೈಲೈಟ್ಸ್ ನೋಡೋದಾದ್ರೆ, HDK ಮೇಲೆ ಎಫ್ಐಆರ್ ಏನಿದೆ? 2018ರಿಂದ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೇನೆ. 2019ರ ಮಂಡ್ಯ ಲೋಕಸಭಾ ಎಲೆಕ್ಷನ್ನಲ್ಲಿ ನಿಖಿಲ್ ಪರವಾಗಿ ಕೋಟ್ಯಾಂತರ ಖರ್ಚು ಮಾಡಿದ್ದೇನೆ. ಇದಾದ ಬಳಿಕ ನನ್ನ ರಿಯಲ್ ಎಸ್ಟೇಟ್ ಉದ್ಯಮದ ಬಗ್ಗೆ ಗಮನ ಹರಿಸಿದೆ. ಕಳೆದ 1 ತಿಂಗಳ ಹಿಂದೆ ಮಾಜಿ ಎಂಎಲ್ಸಿ ರಮೇಶ್ ಗೌಡ ನಮ್ಮ ಮನೆಗೆ ಬಂದಿದ್ರು. ಪಕ್ಷದ ಕಾರ್ಯಗಳಲ್ಲಿ ಪುನಃ ತೊಡಗಿಸಿಕೊಳ್ಳುವಂತೆ ಕೋರಿದ್ರು. ರಮೇಶ್ ಗೌಡ ಆಗಸ್ಟ್ 24, 2024ರಂದು ರಾತ್ರಿ 10 ಗಂಟೆಗೆ ಮನೆಗೆ ಆಗಮಿಸಿದ್ರು. ಊಟ ಮಾಡುತ್ತಾ ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಟಿಕೆಟ್ ಅಂತಿಮವಾಗಿದೆ ಅಂದ್ರು. ತಮ್ಮ ಮೊಬೈಲ್ನಿಂದ ಎಚ್ಡಿ ಕುಮಾರಸ್ವಾಮಿ ಜೊತೆ ಮಾತನಾಡಿಸಿದ್ರು. ಚನ್ನಪಟ್ಟಣ ಬೈ ಎಲೆಕ್ಷನ್ ಖರ್ಚಿಗೆ 50 ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ ಎಂದ್ರು. ಸರ್, ನನ್ನ ಬಳಿ ಅಷ್ಟೊಂದು ಹಣ ಇಲ್ಲ ಅಂತ ನಾನು ಹೇಳಿದೆ. ಕೋಪಗೊಂಡ ಕುಮಾರಸ್ವಾಮಿ 50 ಕೋಟಿ ರೆಡಿ ಮಾಡು, ಇಲ್ಲದೆ ಹೋದ್ರೆ ನಾನೇನ್ ಮಾಡ್ತೀನೋ ಗೊತ್ತಿಲ್ಲ ಎಂದು ಬೆದರಿಕೆ ಹಾಕಿದ್ರು. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ನಡೆಸೋದು ಮಾತ್ರವಲ್ಲ, ನೀನು ಬದುಕೋದು ಕಷ್ಟ ಎಂದು ಬೆದರಿಕೆ ಹಾಕಿದ್ರು. ರಮೇಶ್ ಗೌಡ 50 ಕೋಟಿ ರೆಡಿ ಮಾಡ್ಕೊಳ್ಳಿ, ದೇವಸ್ಥಾನ ಶಾಲೆ ಕಟ್ಟಿಸ್ತಿದ್ದೀನಿ, ಅದಕ್ಕೆ 5 ಕೋಟಿ ಕೊಡಿ ಅಂತ ಒತ್ತಾಯಿಸಿದ್ರು. ಈ ಹಣ ನೀಡದೇ ಇದ್ದರೆ ನಿಮಗೆ ತೊಂದರೆ ಎದುರಾಗುತ್ತೆ ಎಂದು ಧಮಕಿ ಹಾಕಿದ್ರು. ನಾವು ಕುಮಾರಸ್ವಾಮಿ ಅವರ ಮೇಲೆ, ಅವರು ಮಾಜಿ ಎಂಎಲ್ಸಿ ರಮೇಶ್ ಗೌಡರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಮೇಶ್ ಗೌಡರ ಮನೆಗೆ ಬಂದಿದ್ದಾರೆ, ಫೋನ್ ಮಾಡಿ ಕೊಟ್ಟರು. ಕುಮಾರಸ್ವಾಮಿ ಅವರು ಮಾತಾಡಿದರು. ಈ ಥರ ಅವರು ನಿಖಿಲ್ ನಿಂತ್ಕೊಳ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ, ಈಗ 50 ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ 50 ಕೋಟಿ ಆಗುದಿಲ್ಲ. ಈಗ ಸ್ವಲ್ಪ ಕೋಪ ಮಾಡ್ಕೊಂಡ್ರು. ನನಗೆ ಯಾವುದೇ ಕಾರಣಕ್ಕೆ 50 ಕೋಟಿ ಬೆಳಿಬೇಕು, ಅರ್ಧ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಬೆಂಗಳೂರು ಕಷ್ಟ ಆಗುತ್ತೆ, ಪ್ರಾಜೆಕ್ಟ್ ಮಾಡಿ ಬಿಡುದಿಲ್ಲ, ಆ ಥರ ಎಲ್ಲ ಮಾತಾಡಿದ್ರು. ರಮೇಶ್ ಗೌಡರು ಮಾತಾಡಿದ್ರು, ನಮಗೊಂದು 5 ಕೋಟಿ ಬೇಕು, ಅದು ದೇವಸ್ಥಾನ ಕಟ್ತಾ ಇದೀವಿ, ಆಮೇಲೆ ಸ್ಕೂಲ್ ಏನೋ ಡೆವಲಪ್ಮೆಂಟ್ ಮಾಡ್ತಾ ಫೋಟೋಗಳ ಕೊಟ್ಟಿದ್ದಾರೆ, ತುಂಬಾ ಕಷ್ಟ ಇದೆ, ಯಾವುದೇ ಕಾರಣಕ್ಕೆ ಆಗಲ್ಲ ಅಂತ. ವಿಜಯ್ ಟಾಟಾ ಆರೋಪಗಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ದೂರು ಕೊಡ್ಲಿ, ನನಗೆ ಏನು ಸಂಬಂಧ, ಅವನು ಯಾರು, ಅವನ ಬಗ್ಗೆ ಯಾಕೆ ಚರ್ಚೆ ಮಾಡ್ಲಿ, ಬೀದಿಯಲ್ಲಿ ಹೋಗುವ ನಾಯಿ ನರಿಗೆಲ್ಲ ಉತ್ತರ ಕೊಡೋಕೆ ಆಗುತ್ತಾ ಹೇಳಿ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಕೇಸ್ ಹಾಕಿದನಲ್ಲ, ನನ್ನ ಮೇಲೆ 50 ಕೋಟಿ, ನಾನು ಇನ್ನು ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅಂತಲೇ ತೀರ್ಮಾನ ಮಾಡಿಲ್ಲ ನಮ್ಮ ಪಕ್ಷದಿಂದ. ಯಾವ ಬೀದಿ ಲೋಕ ನಾಯಿ ನರಿಗಳಿಗೆಲ್ಲ ಉತ್ತರ ಕೊಡಕ್ಕಾಗತ್ತ? ನಾನು ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಮಾಡ್ಲಿ ಏನಲ್ಲ, ಮಾಡಕ್ಕೇಳಿ. ವಿಜಯ್ ಟಾಟಾ ವಿರುದ್ಧ ಜೆಡಿಎಸ್ ಪ್ರತಿದೂರು. ವಿಜಯ್ ಟಾಟಾ ವಿರುದ್ಧ 100 ಕೋಟಿ ಬೆದರಿಕೆ ಆರೋಪ. ರಮೇಶ್ ಗೌಡ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆಯೇ ವಿಜಯ್ ಟಾಟಾ ವಿರುದ್ಧ ಜೆಡಿಎಸ್ನ ರಮೇಶ್ ಗೌಡ ಕೂಡ ಅಮೃತಹಳ್ಳಿ ಠಾಣೆಯಲ್ಲೇ ದೂರು ದಾಖಲಿಸಿದ್ದಾರೆ. ದೂರಿನ ವಿವರ ಹೀಗಿದೆ. ವಿಜಯ್ ಟಾಟಾ ವಿರುದ್ಧ ಜೆಡಿಎಸ್ ದೂರು. ವಿಜಯ್ ಟಾಟಾ ಆಗಸ್ಟ್ 24ರಂದು ಮನೆಗೆ ಊಟಕ್ಕೆ ಕರೆದಿದ್ರು. ಈ ವೇಳೆ ತಾನು ಈಗಾಗಲೇ ಲಾಸ್ನಲ್ಲಿ ಇದ್ದೇನೆ, 100 ಕೋಟಿ ಹಣ ಕೊಡಬೇಕು ಎಂದು ಬೆದರಿಕೆ ಹಾಕಿದ್ರು. ಹಣ ಇಲ್ಲ ಎಂದಾಗ ಜೀವ ಬೆದರಿಕೆಯನ್ನ ಹಾಕಿದ್ರು. ಹಣ ಕೊಡದಿದ್ರೆ ನಿನ್ನನ್ನ HDKಯನ್ನು ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ರು. ಒಟ್ಟಿನಲ್ಲಿ ಜೆಡಿಎಸ್ ಸೋಷಿಯಲ್ ಮೀಡಿಯಾದ ಉಪಾಧ್ಯಕ್ಷರೂ ಆಗಿರುವ ವಿಜಯ್ ಟಾಟಾ 50 ಕೋಟಿ ಆರೋಪ ಮಾಡಿದ್ರೆ, ಜೆಡಿಎಸ್ ಮಾಜಿ ಎಂಎಲ್ಸಿ ರಮೇಶ್ ಗೌಡ ಪ್ರತಿದೂರು ಕೊಟ್ಟು 100 ಕೋಟಿ ಕೇಳಿರುವ ಆರೋಪ ಮಾಡಿದ್ದು ಪ್ರಕರಣ ಭಾರೀ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.